ಏನು ಇಂದು ಏನಪ್ಪ ಧರಣಿ ನಡೀತಾ ಇದೆ ಜಾಲವಾದಿ ಗ್ರಾಮದಲ್ಲಿ. ಏನಾಗಿದೆಪ್ಪ ಅಂದ್ರೆ REZ ಕಂಪ್ನಿಯವರು ಒಬ್ಬ ರೈತರಿಗೆ ಒಂದು ಅಮೌಂಟ್ 16 ಲಕ್ಷ ಕೊಟ್ಟರೆ ಇನ್ನೊಂದು ಒಬ್ಬ ರೈತರಿಗೆ 20 ಲಕ್ಷ 30 ಲಕ್ಷ ಈ ಥರ ಭಿನ್ನಾಭಿಪ್ರಾಯಗಳು ಮಾಡಿದ್ದಾರೆ REZ ಕಂಪ್ನಿಯವರು. ಏನಪ್ಪ ಅಂದ್ರೆ ರೈತರನ್ನ ಶೋಷಣೆ ಮಾಡ್ತಾರೆ. ಈಗ ನೋಡ್ರಿ, ರೈತರಿಗೆ ಕೆನಲ್ ಘೋಷಣೆ ಮಾಡಿದ್ದಾರೆ, ಒಂದು ಎಕರೆಗೆ 40 ಲಕ್ಷ ಘೋಷಣೆ ಮಾಡಿದ್ದಾರೆ, 30 ಲಕ್ಷ 40 ಲಕ್ಷ ಸರ್ಕಾರನೇ ಘೋಷಣೆ ಮಾಡಿದೆ. ಇವರು ಕಂಪ್ನಿಯವರು 16 ಲಕ್ಷ ಕೊಡ್ತಾರೆ ಅಂದ್ರೆ ಏನು ಅರ್ಥ ಇದು? ಈ ರೀತಿ ರೈತರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೇನು ಅಂದೃಷ್ಟವಾಗಿ ಹೋರಾಟ ಮಾಡ್ತಾರೆ ನಮ್ಮ ಭಾರತೀಯ ದ್ರಾವಿಡ ಸಂಘಟನೆಗವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಅದಕ್ಕೆ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಮತ್ತು ಈ ಹೋರಾಟವನ್ನು ಕೈ ಬಿಡಲ್ಲ. ಯಾಕಂದರೆ ಈ ಹೋರಾಟ ನಾನು ನೋಡ್ತಾ ಇದ್ದೆ. ನಾವೆಲ್ಲ ನಮ್ಮ ತಿಕೋಟ, ನಮ್ಮ ಬಬಲೇಶ್ವರ ತಾಲೂಕು ಅಂತ ಬಂದಿದ್ದಾರೆ, ವಿಜಯಪುರ ತಾಲೂಕು ಅಂತ ಬಂದಿದ್ದಾರೆ, ಹಾಗೂ ನಮ್ಮ ದೇವರಪುರ ತಾಲೂಕು ಎಲ್ಲ ತಾಲೂಕು ಸಂಘಟನೆಗಾರರು ಬಂದಿದ್ದೀವಿ ಇವತ್ತು. ಏನಂದರೆ ಈ ಹೋರಾಟಕ್ಕೆ ರೈತರಿಗೆ ನಾವು ಒಂದು ರೇಟ್ ಯೋಜನೆ ಏನಿದೆ ಈ REZ ಕಂಪ್ನಿನೇ ಬ್ಯಾನ್ ಮಾಡ್ತಾ ಮತ್ತೆ. ಯಾಕಂದ್ರೆ ನಮ್ಮ ಒಂದು ಎಕರೆಗೆ 40 ಲಕ್ಷ ಆಗದ. ಹಿಂಗೆ ತಿಳ್ಕೊಡ್ರಿ ರೈತರು, ಫಸ್ಟಲ್ಲಿ ಹೇಳ್ತಿದ್ದೀನಿ, ಏನು 16 ಲಕ್ಷ 30 ಹೋರಾಟ ಮಾಡಬೇಡ್ರಿ ನೀವು, 40 ಲಕ್ಷ ಅದೀಗ. ಯಾವುದೇ ಕಾರಣಕ್ಕೂ ಇದು ಕಂಪ್ನಿನೇ ನಾವು ಬ್ಯಾನ್ ಮಾಡೋಣ ಅಂತ REZ ಕಂಪ್ನಿ ಅವ್ರ ವಿರುದ್ಧ ಹೋರಾಟ ಮಾಡಮು. ನಾವು CM ಹತ್ರ ಇದನ್ನು ನಿಯೋಗ ಕರ್ಕೊಂಡು ಹೋಗಿ ಇದನ್ನು ದೊಡ್ಡ ಹೋರಾಟ ಒಂದು ಈ ಬಿಜಾಪುರದಲ್ಲಿ, ಯಾಕಂದ್ರೆ ಈ ಥರ ಭಾಳಗಿವ ವಿಂಡ್ ಪವರಲ್ಲಿ ಭಾಳ ಮಾಡ್ತಾ ಇದ್ದಾರೆ ರೈತರಿಗೆ. ನಾಳೆ ನಿಮಗೆ 100 ವರ್ಷ ಅಗ್ರಿಮೆಂಟ್ ಮಾಡಿದ್ರೆ ಹೊಳ್ಳಿ ನಿಮ್ಮ ಹೊಲ ಎಲ್ಲ ಗೊತ್ತಾಗಲ್ಲ, ನಿಮ್ಮದು ಎಲ್ಲ ಹೊಲ ಯಾಕಂದ್ರೆ ಕಂಪೌಂಡ್ ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ನಾವು ಇದಕ್ಕೆ ಈ REZ ಕಂಪ್ನಿಗೆ ಒಂದು ಧಿಕ್ಕರಿಸಿ ಅವರು ಈ ನಮ್ಮ ದೇವರಪುರ ತಾಲೂಕು ಬಿಟ್ಟು ತೊಲಗಬೇಕು, ವಿಜಯಪುರ ಜಿಲ್ಲೆ ಬಿಟ್ಟು ತೊಲಗಬೇಕಂತ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ್ ಹೇಳ್ತಾ ಇದೆ.